ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಈ ಮಹತ್ವದ ತೀರ್ಪನ್ನು ಹಾಸನ ಮಹಿಳೆಯರು ಸ್ವಾಗತ ಮಾಡಿದ್ದಾರೆ. ಇದು ಉತ್ತಮ ತೀರ್ಪು, ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಗಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆ ಅಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲು ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು, ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಈ ಮಹತ್ವದ ತೀರ್ಪನ್ನು ಹಾಸನ ಮಹಿಳೆಯರು ಸ್ವಾಗತ ಮಾಡಿದ್ದಾರೆ. ಇದು ಉತ್ತಮ ತೀರ್ಪು, ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಗಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆ ಅಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲು ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು, ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಈ ಮಹತ್ವದ ತೀರ್ಪನ್ನು ಹಾಸನ ಮಹಿಳೆಯರು ಸ್ವಾಗತ ಮಾಡಿದ್ದಾರೆ. ಇದು ಉತ್ತಮ ತೀರ್ಪು, ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಗಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆ ಅಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲು ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು, ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಈ ಮಹತ್ವದ ತೀರ್ಪನ್ನು ಹಾಸನ ಮಹಿಳೆಯರು ಸ್ವಾಗತ ಮಾಡಿದ್ದಾರೆ. ಇದು ಉತ್ತಮ ತೀರ್ಪು, ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಗಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆ ಅಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲು ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು, ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ
ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಈ ಮಹತ್ವದ ತೀರ್ಪನ್ನು ಹಾಸನ ಮಹಿಳೆಯರು ಸ್ವಾಗತ ಮಾಡಿದ್ದಾರೆ. ಇದು ಉತ್ತಮ ತೀರ್ಪು, ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಗಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆಯಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲು ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿಯ ದೇವೇಗೌಡರು ಇರಬಹುದು, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು, ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಈ ಮಹತ್ವದ ತೀರ್ಪನ್ನು ಹಾಸನ ಮಹಿಳೆಯರು ಸ್ವಾಗತ ಮಾಡಿದ್ದಾರೆ. ಇದು ಉತ್ತಮ ತೀರ್ಪು, ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಗಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆಯಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲು ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿಯ ದೇವೇಗೌಡರು ಇರಬಹುದು, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು, ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಈ ಮಹತ್ವದ ತೀರ್ಪನ್ನು ಹಾಸನ ಮಹಿಳೆಯರು ಸ್ವಾಗತ ಮಾಡಿದ್ದಾರೆ. ಇದು ಉತ್ತಮ ತೀರ್ಪು, ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಗಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಅತ್ಯಾಚಾರ ಆರೋಪದಡಿ ಶಿಕ್ಷೆ ಕೂಡ ಪ್ರಕಟ ಆಗಿರುವಂತದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂತಹ ಎಂಪಿ ನಿವಾಸ ಏನಿತ್ತು, ನಾವೀಗ ಅದರ ಬಳಿ ಇರುವಂತದ್ದು. ಈಗಾಗಲೇ ಈ ಒಂದು ಜೆಡಿಎಸ್ನ ಪವರ್ ಸೆಕ್ಟರ್ ಆಗಿದ್ದಂತಹ ಈ ಒಂದು ಎಂಪಿ ನಿವಾಸ ಈಗ 1 ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆಯಂತಾಗಿರುವಂತದ್ದು. ಇಲ್ಲಿ ಹಳ ಕುರ್ಚಲು ಗಿಡಗಳು ಬೆಳೆದಿರುವಂತದ್ದು. ಮಾಜಿ ಪ್ರಧಾನಿಯ ದೇವೇಗೌಡರು ಇರಬಹುದು, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಬಂದು ಹೋಗುವಂತ ಸನ್ನಿವೇಶ ಹಿಂದೆ ಇತ್ತು. ಜೊತೆಗೆ ಜೆಡಿಎಸ್ನ ಆಗು ಹೋಗುಗಳು, ಪ್ರಮುಖ ನಿರ್ಧಾರಗಳನ್ನ ಇಲ್ಲಿ ಮಾಡಲಾಗಿತ್ತು. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಒಂದು ಆರೋಪದಡಿ ಮತ್ತೆ ಅತ್ಯಾಚಾರ ಪ್ರಕರಣದಡಿ ಸಿಕ್ಕಿ ಶಿಕ್ಷೆಯಾದ ಪ್ರಕರಣದ ಜೊತೆಗೆ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳಲ್ಲಿ ಯಾರಿಗೂ ಬೇಡವಾದಂತಹ ಈ ಒಂದು ಸರ್ಕಾರಿ ಬಂಗಲೆ ಆಗಿ ಇವತ್ತು ಒಂದು ತೆರೆಮರೆಗೆ ಸರಿದಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.